ವೀಕ್ಷಕರೇ ನಮಸ್ಕಾರ. ನಿನ್ನೆ ನಡೆದ IPL ಪಂದ್ಯಾವಳಿಯ 67ನೇ ಪಂದ್ಯದಲ್ಲಿ ಲಕ್ನೋ ಹಾಗೂ ಮುಂಬೈ ತಂಡಗಳು ಮುಖಾಮುಖಿಯಾಗಿದ್ದವು. ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಪ್ಲೇಆಫ್ನಿಂದ ಹೊರಬಿದ್ದಿತ್ತು. ಆದರೆ ವೀಕ್ಷಕರೇ ಲಕ್ನೋ ತಂಡಕ್ಕೆ ಭಾರಿ ಅಂತರದ ಮುನ್ನಡೆ ಬೇಕಾಗಿತ್ತು. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ತಂಡವು ನಿಗದಿತ 20 ಓವರ್ಗಳಲ್ಲಿ 214 ರನ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ ಲಕ್ನೋ ತಂಡದ ಪರ ಭರ್ಜರಿಗೆ ಬ್ಯಾಟ್ ಬೀಸಿದ ನಿಖಲಸ್ ಪುರನ್ ಅವರು ಎದುರಿಸಿದ 29 ಎಸೆತಗಳಲ್ಲಿ ಭರ್ಜರಿಗೆ 8 ಸಿಕ್ಸರ್ ಹಾಗೂ 5 ಬೌಂಡರಿಗಳೊಂದಿಗೆ 75 ರನ್ ಕಲೆ ಹಾಕಿ ಲಕ್ನೋ ತಂಡದ ಗೆಲುವಿಗೆ ಕಾರಣರಾದರು. ಇನ್ನು ವೀಕ್ಷಕರ ನಾಯಕನ ಆಟವಾಡಿದ KL ರಾಹುಲ್ ಅವರು ನಿಧಾನಗತಿಯಲ್ಲಿ ಬ್ಯಾಟ್ ಬೀಸಿ ಎದುರಿಸಿದ 41 ಎಸೆತಗಳಲ್ಲಿ 55 ರನ್ ಸಿಡಿಸಿ ಅರ್ಧಶತಕ ಪೂರೈಸಿದರು. ಇನ್ನು ವೀಕ್ಷಕರ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಮುಂಬೈ ತಂಡವು ನಿಗದಿತ 20 ಓವರ್ಗಳಲ್ಲಿ 196 ರನ್ ಕಲೆ ಹಾಕುವ ಮೂಲಕ 18 ರನ್ಗಳ ಸೋಲು ಅನುಭವಿಸಿತು. ವೀಕ್ಷಕರ ಮುಂಬೈ ಇಂಡಿಯನ್ಸ್ ಪರ ರೋಹಿತ್ ಶರ್ಮಾ ಅವರು 68 ರನ್ ಬಾರಿಸಿದರೆ ನಮನ್ ದೇರ್ ಅವರು 68 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದರು. ಇನ್ನು ವೀಕ್ಷಕರ ಎರಡು ತಂಡಕ್ಕೆ ಲೀಗ್ ಹಂತದ ಕೊನೆಯ ಪಂದ್ಯವಾಗಿದ್ದವು. ಇನ್ನು ವೀಕ್ಷಕರ ಲಕ್ನೋ ತಂಡವು ಆಡಿದ 14 ಪಂದ್ಯಗಳಲ್ಲಿ 7 ಪಂದ್ಯಗಳನ್ನು ಗೆದ್ದುಕೊಂಡು 7 ಪಂದ್ಯಗಳನ್ನು ಸೋತಿದೆ. 14 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿ 2024ರ IPL ಪಂದ್ಯಾವಳಿಯನ್ನು ಮುಗಿಸಿದರೆ ಇತ್ತ ಮುಂಬೈ ಇಂಡಿಯನ್ಸ್ ತಂಡವು ಆಡಿದ 14 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಗೆದ್ದುಕೊಂಡು 10 ಪಂದ್ಯಗಳಲ್ಲಿ ಸೋತಿದೆ. ಇನ್ನು ವೀಕ್ಷಕರ ನಿನ್ನೆ ಲಕ್ನೋ ತಂಡವು ಗೆದ್ದ ನಂತರ RCB ತಂಡಕ್ಕೆ ಬಂಪರ್ ಲಾಟರಿ ಹೊಡೆದಿದೆ. ವೀಕ್ಷಕರ ಇವತ್ತಿನ ಪಂದ್ಯವನ್ನು RCB ತಂಡವು ಗೆದ್ದುಕೊಂಡರೆ RCB ತಂಡವು 4ನೇ ಸ್ಥಾನದಲ್ಲಿ ಫಿನಿಶ್ ಮಾಡಲಿದೆ. ಇದರೊಂದಿಗೆ ವೀಕ್ಷಕರ RCB ತಂಡವು ಪ್ಲೇ ಆಫ್ ಪ್ರವೇಶಿಸಲಿದ್ದು RCB ತಂಡಕ್ಕೆ ಇವತ್ತಿನ ಪಂದ್ಯವು ಬಹಳ ಮುಖ್ಯವಾಗಿದೆ. ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಸುದ್ದಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.